ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೆನರಿ. ಹೇಗಿದ್ದೀರಾ ಎಲ್ಲ? ಇವತ್ತು ನಾವು ಟೊಮೆಟೊ ಚಟ್ನಿ ಅಂದರೆ ರಾ ಗ್ರೀನ್ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀವಿ. ಟೊಮೆಟೊ ಕಾಯಿ ಚಟ್ನಿ. ಓಕೆ, ಇದನ್ನು ನಾವು ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ, ಇಡ್ಲಿ ಮತ್ತು ಬಿಸಿ ಅನ್ನದಕ್ಕೂ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಖಾರವಾಗಿ ಹುಳಿ ಮತ್ತು ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಬ್ರೆಡ್ಗೆ ಸ್ವಲ್ಪ ಹಚ್ಕೊಂಡು ತಿನ್ಬೋದು. ಅದನ್ನು ಸ್ವಲ್ಪ ಟೋಸ್ಟ್ ಮಾಡಿಬಿಟ್ಟು ಬ್ರೆಡ್ನ ಹಚ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸು ಮೊದಲನೇಗೆ ಒಂದು 8 ಕಾಯಿ ಟೊಮೆಟೊನ ತೊಗೊಂಡಿದ್ದೀನಿ, 3 ಈರುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ, 2 ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ, 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ನಾವೀಗ 8 ಟೊಮೆಟೊ ಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ಥರ ದಪ್ಪಗೆ ಹೆಚ್ಚಿಕೊಳ್ಳೋಣ. ಎಲ್ಲ ಟೊಮೆಟೊಗಳನ್ನು ದಪ್ಪಗೆ ಹೆಚ್ಚಿಟ್ಕೋಬೇಕು. ಫಸ್ಟ್ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡ್ರೆ ಒಂದೊಂದಾಗಿ ಹುರಿತಾ ಬರಬೇಕು. ಹುರಿದ್ಬಿಟ್ಟು ಆಮೇಲೆ ಗ್ರೈಂಡ್ರಲ್ಲಿ ಮಿಕ್ಸಿ ಮಾಡಿದ್ರೆ ರಾ ಗ್ರೀನ್ ಟೊಮೆಟೊ ಚಟ್ನಿ ರೆಡಿ, ಅಂದರೆ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಫಸ್ಟು ನಾವು ಒಂದು ಪ್ಯಾನ್ನ ತಗೊಂಡು ಫುಲ್ ಡ್ರೈ ಇರೋ ಪ್ಯಾನಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗಿರೋಂಥ ಸಾಮಾನೆಲ್ಲ ಮಾಡ್ಕೋಬೇಕು. ಫಸ್ಟು ಕಡಲೆಬೇಳೆನ 2 ಟೀ ಸ್ಪೂನ್ ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡಿಕೊಂಡೆ. ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಮೇಲೆ ಫಸ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ, ನಾನು ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡ್ಮೇಲೆ ಅದಕ್ಕೆ ಈಗ ನಾವು ಹಸಿರು ಮೆಣಸಿನ್ಕಾಯಿ, ನಾನೊಂದು 15 ಖಾರವಾಗಿರೋ ಹಸಿರು ಮೆಣಸಿನ್ಕಾಯಿನ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ದಪ್ಪ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕಿ ಬೆಳ್ಳುಳ್ಳಿ ಜೊತೆನೆ ಹುರ್ಕೋಬೇಕು. ಫ್ರೈ ಆದಮೇಲೆ ಅದನ್ನು ಮತ್ತೆ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದೇ ಪ್ಯಾನಲ್ಲಿ ನಾವು ಇವಾಗ ಈರುಳ್ಳಿನ ಹಾಕೋಬೇಕು. ದಪ್ಪಗೆ ಹೆಚ್ಚಿರೋ ಈರುಳ್ಳಿ, ನಾನಿಲ್ಲಿ 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ದಪ್ಪಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅದೇ ಪ್ಯಾನಿಗೆ ನಾನೊಂದು 15 ಕರ್ಬೇವಿನ ಸೊಪ್ಪು, ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ತೀನಿ, ಹೆಲ್ತಿಗೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ ಅದ್ರದ್ದು ತುಂಬ ಚೆನ್ನಾಗಿರುತ್ತೆ. ಒಂದು 15 ಎಸಳು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಈರುಳ್ಳಿ ಜೊತೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಿದ್ದನ್ನು ಮತ್ತೆ ಅದೇ ತಟ್ಟೆಗೆ ತೆಗೆದಿಟ್ಕೋಬೇಕು. ಯಾಕೆ ನಾನು ಸಪ್ರೇಟಾಗಿ ಹುರಿತಾ ಇದ್ದೀನಿ ಅಂದರೆ ಒಂದೊಂದನ್ನು ಟೆಂಪ್ರೇಚರ್ ಬೇರೆ ಬೇರೆ ಥರದಲ್ಲಿ ಇರುತ್ತೆ, ಸೊ ಹಾಗಾಗಿ ಸಪ್ರೇಟಾಗಿ ಹುರ್ಕೋಬೇಕು. ಎಲ್ಲ ಡ್ರೈ ಐಟಮ್ಸ್ನೆಲ್ಲ ಹುರ್ಕೊಂಡಾದಮೇಲೆ ಲಾಸ್ಟಿಗೆ ಟೊಮೆಟೊ ಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ದಪ್ಪಗೆ, ಅದನ್ನು ಹುರ್ಕೋಬೇಕು. ಯಾಕೆ ಅಂದರೆ ಇದು ನೀರು ಬಿಟ್ಕೊಳ್ಳುತ್ತೆ, ಸೊ ಹಾಗಾಗಿ ಲಾಸ್ಟಲ್ಲಿ ಹುರ್ಕೋಬೇಕು. ಈಗ ಟೊಮೆಟೊ ಕಾಯಿನ ಹಾಕ್ಕೊಂಡು ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊ ಕಾಯಿನ ಚೆನ್ನಾಗಿ ಹುರ್ಕೋಬೇಕು, ಕೈ ಆಡ್ತಾನೆ ಇರಬೇಕು. ಸೊ ಬಿಟ್ಟರೆ ಅದು ಸೀದಂಗೆ ಆಗಿಬಿಡುತ್ತೆ, ಪ್ಯಾನಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ನೀರಿರೋದ್ರಿಂದ. ಈಗ ನಾವು ಹುರಿದಿರೋ ಟೊಮೆಟೊನ ಅದೇ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಇಷ್ಟು ಹುರಿದ್ರೆ ಸಾಕು, ಟೊಮೆಟೊ ಹಸಿ ವಾಸನೆ ಹೋಗುತ್ತೆ, ಸ್ವಲ್ಪ ನೀರೆಲ್ಲ ಹಿಂಗ್ದಂಗೆ ಆಗುತ್ತೆ. ನೀರು ಕಮ್ಮಿ ಆಯಿತು ಅಂತಂದಾಗ ನಿಮಗೆ ಗೊತ್ತಾಗುತ್ತೆ ಅದು ಟೊಮೆಟೊ ಹುರಿದಾಗಿದೆ ಅಂತ. ಸೊ ಈಗ ನಾವು ಫಸ್ಟ್ ಹುರಿದಿರೋ ಕಡಲೆಬೇಳೆನ ಹಾಕ್ಕೊಂಡಿದ್ವಿ. ಇದ್ರ ಬದಲು ನೀವು ಕಡಲೆ ಬೀಜನೂ ಹಾಕೋಬೋದು. ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಹುರಿದಿರೋ ಹಸಿರು ಮೆಣಸಿನ್ಕಾಯಿ, ಹುರಿದಿರೋ ಬೆಳ್ಳುಳ್ಳಿ ಮತ್ತು ಹುರಿದಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ದೊಡ್ಡ ಜಾರಲ್ಲೇ ಹಾಕ್ಕೊಂಡು ನಮ್ಮ ಮನೆಗೆ ನಾವು ಎಷ್ಟು ಬೇಕೋ ಅಷ್ಟು ಚಟ್ನಿ ಮಾಡ್ಕೊಳ್ಳೋಷ್ಟು ಹಾಕ್ಕೊಂಡು ಈಗ ಲಾಸ್ಟಲ್ಲಿ ದಪ್ಪಗೆ ಹೆಚ್ಚಿರೋ ಟೊಮೆಟೊ ಕಾಯಿನ ಹಾಕ್ಕೊಂಡಿದ್ದೀನಿ. ಈ ಕಾಯಿ ಟೊಮೆಟೊ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಟ್ಯಾಂಗಿಯಾಗೂ ಇರುತ್ತೆ. ಹುಳಿ ಇರೋದ್ರಿಂದ ನಾವು ಮತ್ತೆ ಹುಳಿ ಹಾಕೋದು ಬೇಕಾಗಿಲ್ಲ. ಈಗ ನಾನು ಒಂದು ಇಡಿಯಷ್ಟು ಹಸಿರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ 2 ಟೀ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಬೆಲ್ಲ ಹಾಕಿದ್ರೆ ರುಚಿ, ಯಾಕೆಂದರೆ ಹುಳಿ ಮತ್ತು ಖಾರ ಜಾಸ್ತಿನೇ ಇರುತ್ತೆ, ಹಾಗಾಗಿ ಬೆಲ್ಲ ನಾನು ಚಿಕ್ಕದು 2 ತುಂಡು ತೊಗೊಂಡಿರೋದನ್ನು ಪೀಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡ್ಕೋಬೇಕು. ಈಗ ನಮ್ಮದು ಗ್ರೀನ್ ಟೊಮೆಟೊ ಚಟ್ನಿ ಅಂದರೆ ಕಾಯಿ ಟೊಮೆಟೊ ಚಟ್ನಿ ರೆಡಿ ಇದೆ. ಅದಕ್ಕೆ ನಾವು ಸಾಸಿವೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿದ್ದೀವಿ. ಈಗ ಈ ಟೊಮೆಟೊ ಚಟ್ನಿ ರೆಡಿ ಇದೆ. ಇದು ಬೇಕಾದರೆ ನಾವು ಹೊರಗಡೆ ಅಂದರೆ ಒಂದು 3 ದಿನ ಇಟ್ಕೋಬೋದು, ಫ್ರಿಜ್ಜಲ್ಲಾದರೆ 1 ವಾರದ ತನಕನೂ ಇಟ್ಕೋಬೋದು. ಎಲ್ಲದನ್ನು ಚೆನ್ನಾಗಿ ಹುರಿದಿರೋದ್ರಿಂದ ಚಟ್ನಿ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಇದನ್ನು ಚಪಾತಿ ಜೊತೆ
ರೊಟ್ಟಿ ಜೊತೆ, ದೋಸೆ, ಇಡ್ಲಿ ಯಾವ್ದ್ರ ಜೊತೆ ಬೇಕಾದ್ರೂ ಬಿಸಿ ಅನ್ನದ ಜೊತೆಗೂ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ಒಂಥರ ಯೂನಿವರ್ಸಲ್ ಚಟ್ನಿ ಅಂತಲೂ ಹೇಳ್ಬೋದು. ಒಂದೊಂದ್ಸಲಿ ಅಂತೂ ಸಂಜೆ ಹೊತ್ತು ಮಕ್ಕಳಿಗೆ ಬ್ರೆಡ್ನ ಟೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಚ್ಕೊಟ್ರು ಚೆನ್ನಾಗಿರುತ್ತೆ. ಈಗ ನಮ್ಮ ಸ್ಪೈಸಿ ಆ್ಯಂಡ್ ಟ್ಯಾಂಗಿ ಟೊಮೆಟೊ ಚಟ್ನಿ ರೆಡಿ ಇದೆ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆ ಈ ಚಟ್ನಿ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಚಪಾತಿ ಮತ್ತು ಈ ಟೊಮೆಟೊ ಚಟ್ನಿ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟಿದ್ರಂತೂ ಈ ಥರ ಖಾರವಾಗಿ ಹುಳಿ ಮತ್ತು ಸಿಹಿ ಚಟ್ನಿ ಮಾಡ್ಕೊಂಡ್ರಂತೂ ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಟೊಮೆಟೊ ಕಾಯಿ ಅಂತೂ ಈಸಿಯಾಗಿ ಎಲ್ಲ ಮಾರ್ಕೆಟಲ್ಲೂ ಅವೈಲಬಲ್ಲು. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.